ನಾಳೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಪದಗ್ರಹಣ ಸ್ವೀಕಾರ ಮಾಡ್ತಾರೆ. ಸಿಎಂ ಜೊತೆಗೆ 12 ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಹಿಂದೆ ಮೊದಲ ಪಟ್ಟಿ ಫೈನಲ್ ಮಾಡಲಿದ್ದಾರೆ ವರಿಷ್ಠರು. ಸಾಮಾಜಿಕ ನ್ಯಾಯ ಮುಂದಿಟ್ಟುಕೊಂಡು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಜಿಲ್ಲಾವಾರು ಸಮತೋಲನ ಜಾತಿ ಸಮೀಕರಣದಲ್ಲಿ ಸಂಪುಟ ರಚನೆ ಆಗುತ್ತೆ. ಹೀಗೆ ನಾಳೆ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಪದಗ್ರಹಣ ಕಾರ್ಯಕ್ರಮ ಇದೆ. ಆ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಒಂದು ಕಡೆ ಭರ್ಜರಿಯಾಗಿ ತಯಾರಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಡಿಕೆ ಶಿವಕುಮಾರ್ ಜೊತೆಗೆ ಟೋಟಲ್ 10 ರಿಂದ 12 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅದು ಯಾವ್ಯಾವ ಸಚಿವರು ಯಾವ್ಯಾವ ಸ್ಥಾನದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಅಥವಾ ಯಾವ ಒಂದು ಸಚಿವರಿಗೆ ಅಥವಾ ಯಾವ ನಾಯಕರಿಗೆ ಯಾವ ಇಲಾಖೆಗಳನ್ನ ಕೊಡಬಹುದು, ಯಾರಿಗೆ ಯಾವ ಇಲಾಖೆ, ಯಾರಿಗೆ ಯಾವ ಸ್ಥಾನವನ್ನ ಕೊಟ್ಟರೆ ಸರಿ ಹೋಗ್ಬೋದು ಅಂತ ಹೇಳಿ ಇವತ್ತು ಅಂತಿಮ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ. ಹಾಗಾಗಿ ಹಿಂದೆ ಮೊದಲ ಪಟ್ಟಿ ಫೈನಲ್ ಮಾಡಲಿದ್ದಾರೆ ಕಾಂಗ್ರೆಸ್ನ ವರಿಷ್ಠರು. ಸಾಮಾಜಿಕ ನ್ಯಾಯವನ್ನ ಮುಂದಿಟ್ಕೊಂಡು ಮೊದಲನೇ ಆದ್ಯತೆ ಅದಕ್ಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಎಲ್ಲ ಆಯಾಮದಲ್ಲಿ ಯೋಚನೆ ಮಾಡಿ ಅದಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ನಿರ್ಧಾರ ಮಾಡುತ್ತೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ.